ಬಿಕಾಸ್ ಆಫ್ ಹುಡುಗ ಏನು ಮಾಡಿರ್ತಾನೆ ಅಂದರೆ ಮುಖನ ಹತ್ರ ತಗೊಂಡೋಗಿ ಮುತ್ತು ಕೊಡೋಕೆ ಹೋಗಿರ್ತಾನೆ, ಓಕೆನಾ. ಸೊ ಅವ್ನು ಬಂದುಬಿಟ್ಟು ತಿರ್ಕೊಂಡಿರ್ತಾರೆ, ಟೀಚರು ಫ್ಲರ್ಟ್ ಆಗಿದ್ದಾರೆ. ಸೊ ಅದರಿಂದ ಅಂತ ಹೇಳ್ಬಿಟ್ಟು ಅವನು ಬಸ್ಸಲ್ಲೆಲ್ಲ ನಿದ್ರೆ ಮಾಡ್ತಿರ್ತಾರೆ, ಯಾರಿಗೂ ಗೊತ್ತಿರಲ್ಲ. ಸೊ ಅವ್ನು ಬಂದುಬಿಟ್ಟು ಮುತ್ತು ಕೊಡೋಕೆ ಹೋಗ್ತಿರ್ತಾನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಕಾಶ್ ಅಲಿಯಾಸ್ ಇನ್ಸ್ಪೈರ್ ಅಕ್ಕಿ. ಸೊ ಗಾಯ್ಸ್, ಇವತ್ತು ಎಲ್ಲಿಗೆ ಬಂದಿದ್ವಿ ಅಂದರೆ ನಮ್ಮ ತಾತನವ್ರ ಪಂಚಾಯತಿಗೆ ಬಂದಿದ್ವಿ. ಸೊ ಇದೇ ಮನೆ. ಸೊ ಒಂದು ಕೆಲವೊಂದು ಡಾಕ್ಯುಮೆಂಟ್ ತಗೊಳ್ಳೋಕೆ ಬಂದ್ವಿ, ಬಟ್ ಬೈ ಕೇಸ್ ಸಿಗಲಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಬರ್ತಾಯಿದ್ದೀನಿ. ಸೊ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಕೂಡ ಸಪೋರ್ಟಲ್ಲೇ ಬಂದ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಕಂಟಿನ್ಯೂ ವೀಡಿಯೋ ಕೂಡ ಮಾಡ್ತಿದ್ದೀನಿ. ಗಾಯ್ಸ್, ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ. ಸೊ ಏನು ವೀಡಿಯೋ ಅಂತ ಹೇಳಿದ್ರೆ, 2 ವರ್ಷಗಳ ಮುಂದೆ 24 ವರ್ಷದ ಹುಡುಗಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಬಿಕಾಸ್ ಆಫ್ ಅವರ ತಂಗಿನ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಮತ್ತೆ 2 ದಿನಗಳ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. 2 ದಿನಗಳ ನಂತರ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಅವರು ಮೈಸೂರಿಗೆ ಹೋಗ್ಲಿಕ್ಕೆ ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಸೊ ಅಲ್ಲಿಂದ ಬಸ್ ಹತ್ತಾರೆ. ಬಸ್ ಹತ್ತಿದ ಮೇಲೆ ಟಿಕೆಟ್ ಕೂಡ ತೆಗಿತಾರೆ. ಆ 2 ದಿನಗಳು ಏನು ಅವರು ತಂಗಿ ಜೊತೆ ಇದ್ರು, ಆ 2 ದಿನಗಳು ಕೂಡ ತುಂಬ ಒಂದು ಆಯಸ್ಸಲ್ಲಿ ಇರ್ತಾರೆ. ಸೊ ತುಂಬ ಟಯರ್ಡ್ ಆಗಿದ್ದ ಕಾರಣ ಬಸ್ಸಲ್ಲಿ ಹಂಗೆ ಮಲ್ಕೋತಾರೆ. ಸೊ ಬಸ್ಸಲ್ಲಿ ಸುತ್ತಮುತ್ತ ಸೀಟ್ಗಳು ಫುಲ್ ಆಗಿತ್ತು. ಬಟ್ ಆ 24 ವರ್ಷದ ಹುಡುಗಿದ ಪಕ್ಕದ ಸೀಟ್ ಮಾತ್ರ ಖಾಲಿಯಾಗಿತ್ತು. ಬಸ್ ಮೂವ್ ಆಯ್ತಾ ಎಲ್ಲರೂ ನಿದ್ರೆಗೆ ಜಾರಿದ್ರು. ಸೊ 24 ವರ್ಷದ ಹುಡುಗಿ ಕೂಡ ಟಯರ್ಡಲ್ಲಿದ್ದ ಕಾರಣ ನಿದ್ರೆಗೆ ಜಾರಿದ್ರು. ಸೊ ಬಸ್ ಸ್ಟಾಪ್ ಆಗುತ್ತೆ. ಬಸ್ ಸ್ಟಾಪ್ ಆಗಬೇಕಾದ್ರೆ ಅಲ್ಲಿ ಒಂದು ಡೀಸೆಂಟ್ ಆಗಿರೋ ಹುಡುಗ ಬಂದ್ಬಿಟ್ಟು ಆ ಬಸ್ ಹತ್ಕೋತಾನೆ. ಬಸ್ ಸ್ಮಾರ್ಟ್ ಆಗಿರೋ ಹುಡುಗನೇ ಬಂದು ಆ 24 ವರ್ಷದ ಹುಡುಗಿ ಪಕ್ಕದಲ್ಲೇ ಬಂದು ಕೂರ್ತಾನೆ. ಕೂತ ನಂತರ ಆ ಹುಡುಗ ಆ ಹುಡುಗಿನ ನೋಡ್ತಾನೆ ಇರ್ತಾನೆ. ಇವನು ಕೂಡ ಮಲ್ಗೋ ಥರ ನಾಟಕ ಮಾಡ್ಕೊಂಡು ಮಲ್ಕೊಬಿಡ್ತಾನೆ. ಸಡನ್ಲಿ ಹುಡುಗಿಗೆ ಎಚ್ಚರ ಆಗುತ್ತೆ. ಪಕ್ಕದಲ್ಲಿ ಯಾರು ಕೂತಿರೋ ಥರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಜರಿ ಕೂರ್ತಾನೆ. ಡೀಸೆಂಟ್ ಆಗಿರೋ ಹುಡುಗನೇ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಮಲ್ಕೋತಾನೆ. ಬಿಕಾಸ್ ಆಫ್ ಅಷ್ಟೊಂದು ಟಯರ್ಡ್ ಆಗಿರ್ತಾನೆ. ಅವರು ಕೂಡ ಏನು ಮಾಡ್ತಾನೆ ಅಂದರೆ ಮಲಗಿರೋ ಥರ ನಾಟಕ ಮಾಡಿಕೊಂಡು ಆ ಹುಡುಗಿ ಕೈ ಮೇಲೆ ಈ ಥರ ಕೈನ ಮಾಡುತ್ತಾನೆ. ಮಲಗಿದ ತಕ್ಷಣ ಹುಡುಗಿಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿದ ತಕ್ಷಣ ಹುಡುಗಿ ಎದ್ದು ನೋಡ್ತಾಳೆ. ಎದ್ದು ನೋಡ್ಬೇಕಾದ್ರೆ ಹುಡುಗ ಮಲಗಿರ್ತಾನೆ. ಯಾಕಂದ್ರೆ ಬಂದ್ಬಿಟ್ಟು ಮಿಸ್ಸಾಗಿ ಕೈ ಬಿದ್ದಿರ್ಬೇಕನ್ನೋ ಅಂತ ಹೇಳ್ಬಿಟ್ಟು ಹುಡುಗಿ ಏನು ಮಾಡ್ತಾನೆ, ಸ್ವಲ್ಪ ಇನ್ನೂ ಜರಿಗೆ ಆ ಕಡೆ ಕೂತ್ಕೋತಾನೆ. ಆ ಹುಡುಗ ನಿದ್ರೆಗೆ ಜಾರಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಗಿ ನಂಬಿದಲ್ಲಿ ಅಂದ್ಕೊಂಡು ಅದನ್ನೇ ಅಡ್ವಾಂಟೇಜ್ ತಗೊಂಡು ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮತ್ತೆ ಅದೇ ಥರ ಮಾಡ್ತಾನೆ. ಪಕ್ಕದಲ್ಲಿ ಜರಿಗೆ ಕೂತ್ಕೊಬಿಟ್ಟು ಅವನು ಆ ಹುಡುಗಿ ಶೋಲ್ಡರ್ ಮೇಲೆ ಇವನು ತಲೆ ಇಡೋಕೆ ಹೋಗ್ತಾನೆ. ಬಟ್ ಅವನು ತಲೆ ಇಡೋ ಬದಲು ಏನು ಮಾಡ್ತಾನೆ ಅಂದರೆ ಕೈನೂ ಕೂಡ ಸೇರಿ ಜೊತೆಗೆ ಮಡಗ್ತಾನೆ. ಸೊ ಕೈನ ಮಡಗಿದ ತಕ್ಷಣ ಹುಡುಗಿ ಎಚ್ಚರ ಆಗುತ್ತೆ. ಏನು ಇವನು ಈ ಥರ ಪದೇ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಈ ಸತ ಅವನ ಮೇಲೆ ಡೌಟ್ ಬರುತ್ತೆ. ಈ ಸಲ ಎಚ್ಚರಿಕೆಯಿಂದ ಅವಳು ಕೂಡ ನಿದ್ರೆ ಮಾಡಿರೋ ಥರ ನಾಟಕ ಮಾಡ್ತಾನೆ. ಹೆಂಗಾರು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾನೆ. ಸೊ ತದನಂತರ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಹಂಗೆ ನಿದ್ರೆ ಮಾಡೋ ಥರ ನಾಟಕ ಮಾಡ್ತಾ ಇರ್ತಾರೆ. ಸೊ ಹುಡುಗ ಬಂದ್ಬಿಟ್ಟು ಅಗೇನ್ ಹುಡುಗಿ ನಂಬಿದಲ್ಲ ಅಂದ್ಕೊಂಡು ಈ ಸಲನೂ ಅದೇ ಥರ ಕೈ ಮೇಲೆ ಕೈ ಮಡಗ್ತಾನೆ. ಹುಡುಗಿ ಮೇಲೆ ಹುಡುಗನ ಕೈ ಮಡಗಿದ ತಕ್ಷಣ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಇನ್ನೊಂದು ಕೈಯಲ್ಲಿ ಆ ಹುಡುಗನ ಕೈನ ಲಾಕ್ ಮಾಡ್ತಾರೆ. ಸೊ ಲಾಕ್ ಮಾಡಿ ಆ ಹುಡುಗಿ ಏನು ಮಾಡ್ತಾನೆ ಅಂದರೆ ಆ ಹುಡುಗನ ಕಡೆ ತಿರುಗಿಬಿಟ್ಟು ಸ್ಮೈಲ್ ಮಾಡ್ತಾನೆ. ಹುಡುಗ ಏನು ಮಾಡ್ತಾನೆ ಅಂದರೆ ಹುಡುಗಿ ಫ್ಲರ್ಟ್ ಆದ್ಲ ಅಂದ್ಕೊಂಡು ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮುಖನ ಹತ್ರಕ್ಕೆ ತಗೊಂಡು ಹೋಗ್ತಾನೆ. ಸೊ ಹುಡುಗಿ ಮುಖ ಇದು ಸ್ಮೈಲ್ ಮಾಡ್ತಿದ್ದಾಳೆ. ಆ ಹುಡುಗನ ಏನು ಮಾಡ್ತಾನೆ ಅಂದರೆ ಮುಖನ ಹಿಂಗೆ ಹತ್ರ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಅದಾದ ನಂತರ ಅಲ್ಲಾಗಿದ್ದ ದುರ್ಘಟನೆ ಬೇಡ. ಸೊ ಗಾಯ್ಸ್, ಈ ವಿಡಿಯೋನ ನೀವು ನೋಡಿ. ಯಾಕಂದರೆ ಆ ಹುಡುಗ ಮುಖನ ಹತ್ರ ತಗೊಂಡ್ಬಂದ್ಮೇಲೆ ಅಲ್ಲಿ ಏನಾಯ್ತಂದರೆ ಇದು ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮೋಟಿವೇಶನ್ ಆಗಿರುತ್ತೆ. ಸೊ ಇತ್ತೀಚೆಗೆ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ. ಬಟ್ ಅದನ್ನು ಯಾರಾದರೂ ಕಾಪಾಡಿ ಅನ್ನೋ ಬದಲು ಆ ಹುಡುಗಿ ಮಾಡಿದ ವಿಷಯ ತಿಳ್ಕೊಂಡ್ರೆ ಮುಂದೆ ನೀವು ಕೂಡ ಇದೇ ಥರ ಮಾಡ್ತೀರಾ. ಸೊ ಗಾಯ್ಸ್, ವಿಡಿಯೋ ನೋಡಿದ್ರೆ ಅನ್ಕೋತೀನಿ. ಸೊ ಅದ್ರಲ್ಲಿ ಏನಾಯ್ತು ಅಂದರೆ ಒಂದು ಹುಡುಗಿ ಅವ್ರು ಬಂದ್ಬಿಟ್ಟು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಿರ್ತಾರೆ ಬಿಕಾಸ್ ಆಫ್ ಅವ್ರ ತಂಗಿನ ನೋಡಲಿಕ್ಕೆ. ಸೊ ಅವ್ರ ತಂಗಿನ ನೋಡೋಕೆ ಹೋಗ್ತಾರೆ. ಸೊ ಜಸ್ಟ್ ಒಂದು 24 ವರ್ಷ ಹುಡುಗಿ. ಸೊ ಬಸ್ಸಲ್ಲಿ ಹೋಗ್ತಾರೆ ಒಂದು ಅವ್ರ ತಂಗಿನ ನೋಡೋಕ್ಕೆ. ಸೊ ಹೋಗಿದ್ಮೇಲೆ ಅವ್ರ ತಂಗಿ ಜೊತೆ ತುಂಬಾ ಒಂದು ಖುಷಿಯಾಗಿರ್ತಾರೆ. 2 ದಿನಗಳ ಕಾಲ ಒಂದು ಅವ್ರ ತಂಗಿ ಜೊತೆ ಇದ್ಬಿಟ್ಟು ತುಂಬ ಖುಷಿಯಲ್ಲಿರ್ತಾರೆ. ಸೊ ರಿಟರ್ನ್ ಇನ್ನೇನು ಅವ್ರ ಊರಿಗೆ ಬರಬೇಕು ಬಿಕಾಸ್ ಆಫ್ ಅವರು ಕೂಡ ಕೆಲಸ ಇತ್ತು. ಸೊ ಅದರಿಂದ ಅವರು ರಿಟರ್ನ್ ಬರ್ತಿದ್ರು. ಬಟ್ ತಂಗಿನ ಬಿಟ್ಟು ಅಕ್ಕನಿಗೆ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ, ಅಕ್ಕನ ಬಿಟ್ಟು ತಂಗಿನ ಬರಲಿಕ್ಕೆ ಇಷ್ಟ ಇಲ್ಲ. ಸೊ ಆ ಥರ ಒಂದು ತುಂಬಾ ಬಾಂಡಿಂಗ್ ಕ್ಲೋಸ್ ಆಗಿದ್ದರು. ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಅಷ್ಟೇ, ಓಕೆನಾ. ಬಟ್ ಇಬ್ಬರು ನೋಡೋಕ್ಕೆ ಒಂದೇ ಥರ ಇರ್ತಾರೆ. ಸೊ ಏನಾಯ್ತು ಅಂದರೆ ಅವತ್ತು ಈ ತಂಗಿ ಅಕ್ಕ 24 ವರ್ಷದ ಅಕ್ಕ ಯಾರಂತಂದರೆ ಒಬ್ಬರು ಟೀಚರ್, ಓಕೆನಾ. ಸೊ ಅವರ ಹೆಸರು ಮತ್ತು ಊರನ್ನ ನಾನು
ಹೇಳ್ತಿಲ್ಲ, ಬದಲಿಗೆ ಫೇಕ್ ಹೆಸರು ಹೇಳ್ತಿದ್ದೀನಿ. ಅಂದರೆ ಒಂದು ಊರು ಮೈಸೂರು ಅಂತ ಎಕ್ಸಾಂಪಲ್ ಹೇಳ್ಕೊಂಡಿದ್ದೀನಿ. ಬಿಕಾಸ್ ಅವರು ಒಂದು ಪ್ರೊಫೆಷನಲ್ ಟೀಚರ್ ಆಗಿರೋದ್ರಿಂದ ಅವರಿಗೆ ಮುಂದೆ ಫ್ಯೂಚರ್ ಯಾವುದೇ ರೀತಿ ಒಂದು ಸಮಸ್ಯೆ ಆಗೋದು ಅಂದ್ಬಿಟ್ಟು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ಗಾಯ್ಸ್, ಏನಾಯ್ತು ಅಂದರೆ ಒಂದು ಟೀಚರ್ ಬಂದುಬಿಟ್ಟು ತಂಗಿನ ಸರಿ ತಂಗಿ ನಾನು ಮೈಸೂರಿಗೆ ಹೋಗ್ತೀನಿ, ನನಗೆ ಕೆಲಸ ಇದೆ ಅಂದ್ಬಿಟ್ಟು ಅವರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಸೊ ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಬರೋಕ್ಕಿಂತ ಮುಂಚೆ ಅಲ್ಲಿ ಸೈಡಲ್ಲಿ ಶಾಪ್ ಇರುತ್ತೆ. ಆ ಶಾಪಲ್ಲಿ ಬಂದ್ಬಿಟ್ಟು ಒಂದು ಆ್ಯಪಲ್ ಕಟ್ ಮಾಡೋಕ್ಕೆ, ಫ್ರೂಟ್ಸ್ ಕಟ್ ಮಾಡೋಕ್ಕೆ ಬಂದ್ಬಿಟ್ಟು ಒಂದು ಚಾಕ್ನ ನೋಡ್ತಾರೆ. ಓಕೆನಾ, ಚಾಕ್ ನೋಡೋಕ್ಕೆ ತುಂಬಾ ಒಂದು ಶೈನಿಂಗ್ ಆಗಿ ಒಂಥರ ಖುಷಿಯಾಗಿರುತ್ತೆ ಅವ್ರಿಗೆ. ಓಕೆನಾ, ಸೊ ಅದನ್ನು ತಗೊಂಡೋಗೋಣ, ನಮ್ಮೂರಲ್ಲಿ ಈ ಥರ ಸಿಗಲ್ವಲ್ಲ ಅಂತೇಳ್ಬಿಟ್ಟು ಅವರು ಇಲ್ಲೇ ಬಂದುಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬ್ಯಾಗಲ್ಲಿ ಹಾಕೋತಾರೆ. ಸೊ ಬ್ಯಾಗಲ್ಲಿ ಹಾಕಿದ ತಕ್ಷಣ ಅವರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಬಸ್ ಹತ್ಕೋತಾರೆ. ಸೊ ಬಸ್ಸಲ್ಲಿ ಬಂದಿರ್ತಾರೆ. ನಂತರ ಏನು ಮಾಡ್ತಾರೆ ಅಂದರೆ ಟಿಕೆಟ್ ತೊಗೊಳ್ತಾರೆ. ಟಿಕೆಟ್ ತೆಗೆದ ನಂತರ ಬಸ್ ಹೊರಡುತ್ತೆ. ಅಲ್ಲಿದ್ದ ಬಸ್ಸಲ್ಲಿ ಫುಲ್ ಎಲ್ಲ ಕೂಡ ರಶ್ ಆಗಿತ್ತು. ಬಟ್ ಅವ್ರ ಪಕ್ಕ ಸೀಟ್ ಮಾತ್ರ ಖಾಲಿಯಾಗಿತ್ತು. ಸೊ ಅಲ್ಲಿಂದ ಬಸ್ ಮೂವ್ ಆಗುತ್ತೆ. ಇವರು ತುಂಬಾ ಟಯರ್ಡ್ ಆಗಿರ್ತಾರೆ. ಸೊ ಟಯರ್ಡ್ ಆಗಿದ್ದ ಕಾರಣ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹಂಗೆ ಸ್ವಲ್ಪ ಕಿಟಕಿ ಕಡೆ ಕೂತಿರ್ತಾರೆ. ಕಿಟಕಿ ಕಡೆ ಕೂತ್ಕೊಂಡು ಹಂಗೆ ಇಯರ್ಫೋನಲ್ಲಿ ಸಾಂಗ್ ಹಾಕೊಂಡು ಮಾಡ್ಕೊಂಡಿರ್ತಾರೆ. ಸೊ ತದನಂತರ ಬಂದ್ಬಿಟ್ಟು ಮುಂದೆ ಬಸ್ ಹೋಯ್ತಾ ಬಂದ್ಬಿಟ್ಟು ಒಂದು ಹುಡುಗ ಬಂದು ಕೂರ್ತಾನೆ ಅಲ್ಲಿ. ಸೊ ಡೀಸೆಂಟ್ ಆಗಿರೋ ಹುಡುಗನೇ ಬಂದ್ಬಿಟ್ಟು ಕೂತಿರ್ತಾರೆ. ಬಟ್ ಇವ್ರಿಗೆ ಗೊತ್ತಿರಲ್ಲ, ಬಿಕಾಸ್ ಆಫ್ ಅವರು ನಿದ್ರೆ ಮಾಡಿರ್ತಾರೆ. ಸೊ ಅದರಿಂದ ಬಂದ್ಬಿಟ್ಟು ಇವ್ರಿಗೆ ಯಾವುದೇ ರೀತಿ ಒಂದು ಎಚ್ಚರ ಆಗಿರೋದಿಲ್ಲ. ತದನಂತರ ಇವರು ಸಡನ್ಲಿ ಯಾರೋ ಟಚ್ ಮಾಡಿದಂಗೆ ಅಂತ ಹೇಳ್ಬಿಟ್ಟು ಎಚ್ಚರ ಆಗುತ್ತೆ ಅವ್ರಿಗೆ. ಸೊ ಎಚ್ಚರಾಗಿ ನೋಡಿದ ತಕ್ಷಣ ಬಂದ್ಬಿಟ್ಟು ಇವರು ಪಕ್ಕದಲ್ಲಿ ಯಾವುದೋ ಹುಡುಗ ಕೂತಿರ್ತಾನೆ. ಹುಡುಗ ನೋಡೋಕ್ಕೆ ಡೀಸೆಂಟಾಗಿ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯವಾಗಿ ಮಾಡ್ಕೋತಾರೆ. ಬಿಕಾಸ್ ಆಫ್ ಹುಡುಗ ಇನ್ಸರ್ಟ್ ಮಾಡ್ಕೊಂಡು ಒಂದು ಡೀಸೆಂಟಾಗಿರೋ ಹುಡುಗ ಥರನೇ ಇದೆ ಅಂದ್ಬಿಟ್ಟು ಮತ್ತೆ ಹಂಗೆ ಮಲ್ಕೋತಾರೆ. ಸೊ ಮಲಗಿದ ನಂತರ ಬಂದ್ಬಿಟ್ಟು ಮತ್ತೆ ಏನು ಮಾಡ್ತಾರೆ ಅಂದರೆ ಹುಡುಗ ಏನು ಮಾಡ್ತಾನೆ ಅಂದರೆ ಹುಡುಗಿನ ಬಂದು ಹಂಗೆ ನೋಡ್ತಾ ಇರ್ತಾರೆ. ಸೊ ಹುಡುಗಿನ ನೋಡ್ತಾ ಬಂದ್ಬಿಟ್ಟು ಇವನು ಏನು ಮಾಡ್ತಾನೆ ಅಂದರೆ ನಿದ್ರೆ ಮಾಡಿರ್ತಾನೆ ನಾಟಕ ಮಾಡ್ಕೊಂಡು, ಹಂಗೆ ಇವನು ಸಹ ಮಲ್ಕೊಂಡಿರ್ತಾನೆ. ಸೊ ಆ ಹುಡುಗಿ ನೋಡಬೇಕಾದ್ರೆ ಈ ಹುಡುಗನು ಮಲ್ಕೊಂಡಿರ್ತಾನೆ, ನಾಟಕ ಮಾಡ್ತಾ ಇರ್ತಾನೆ. ಓಕೆನಾ, ಸೊ ಅದಾದ ನಂತರ ಹುಡುಗಿ ಕೂಡ ಮತ್ತೆ ಮಲ್ಕೋತಾರೆ. ಮಲ್ಕೊಂಡಿದ್ದ ತಕ್ಷಣ ಇವ್ನು ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಆ ಹುಡುಗಿ ಮೇಲೆ ಸೊ ಈ ಥರ ಕೈ ಇರುತ್ತೆ. ಆ ಹುಡುಗನ ಕೈ ಬಂದ್ಬಿಟ್ಟು ಈ ಥರ ಕೈ ಮಡಗ್ತಾನೆ. ಸೊ ಮಡಿದ ತಕ್ಷಣ ಹುಡುಗಿಗೆ ಎಚ್ಚರ ಆಗುತ್ತೆ, ಯಾರೋ ಮುಟ್ಟಿದಂಗೆ ಆಗೋದಿಲ್ಲ ಅಂದ್ಬಿಟ್ಟು ಎದ್ದು ನೋಡಬೇಕಾದ್ರೆ ಹುಡುಗ ನಿದ್ರೆ ಮಾಡ್ತಾ ಇರ್ತಾನೆ. ಸೊ ನಿದ್ರೆ ಮಾಡಿದ ಇದರಲ್ಲೇ ಬಂದ್ಬಿಟ್ಟು ಕೈ ಮಡಗಿರ್ಬೇಕು ಅಂದ್ಬಿಟ್ಟು ಮತ್ತೆ ಹುಡುಗಿ ಜರಿ ಆ ಕಡೆ ಕೂತ್ಕೊಂಡು ಮತ್ತೆ ಟೈರ್ಡ್ ಆಗಿದ್ದ ಕಡೆ ಹಂಗೆ ಮಲ್ಕೋತಾಳೆ. ಸೊ ಸೆಕೆಂಡ್ ಟೈಮ್ ಕೂಡ ಅದೇ ಥರ ಆಗುತ್ತೆ, ರಿಪೀಟಾಗಿ ಸೇಮ್ ಅದೇ ಥರ ಕೈನ ಟಚ್ ಮಾಡ್ಕೊಂಡಿರ್ತಾನೆ. ಸೊ ಈ ಸಲ ಏನು ಮಾಡ್ತಾನೆ ಅಂದರೆ ಹುಡುಗಿ ಡೌಟ್ ಬರುತ್ತೆ, ಇವನು ಬೇಕು ಅಂತಲೇ ಮಾಡ್ತಿರೋದು ಅಂದ್ಬಿಟ್ಟು ಡೌಟ್ ಬರುತ್ತೆ. ಸೊ ಡೌಟ್ ಬಂದ ತಕ್ಷಣ ನಂತರ ಏನು ಮಾಡ್ತಾನೆ ಅಂದರೆ 24 ವರ್ಷದ ಟೀಚರ್ ಬಂದ್ಬಿಟ್ಟು ಇವ್ರೊಂದು ಡೌಟ್ ಬರುತ್ತೆ ಅಲ್ವಾ. ಸೊ ಅದರಿಂದ ಇವರು ಕೂಡ ನಿದ್ರೆ ಮಾಡಿರ್ತಾರೆ, ನಾಟಕ ಮಾಡ್ತಾ ಇರ್ತಾರೆ. ಸೊ ನಿದ್ರೆ ಮಾಡಿದ ತಕ್ಷಣ ಇವರು ಆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂದರೆ ಇವ್ರು ನಿಜವಾಗ್ಲೂ ನಿದ್ರೆ ಮಾಡಿದ್ರೆ ಅಂದ್ಕೊಂಡು ಇವನೇನು ಮಾಡ್ತಾನೆ ಅಂದರೆ ಅವರ ಒಂದು ಶೋಲ್ಡರ್ ಏನಿದೆ ಆ ಶೋಲ್ಡರ್ ಮೇಲೆ ಹಿಂಗೆ ತಲೆ ಇಟ್ಕೊಂಡು ಆ ಹುಡುಗಿ ಕೈ ಮೇಲೆ ಈ ಥರ ಇವನು ಕೈ ಮಾಡಿರ್ತಾನೆ. ಸೊ ಕೈ ಮಾಡಿದ ತಕ್ಷಣ ಹುಡುಗಿ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಆ ಹುಡುಗನ ಕೈ ನಂಗೆ ಟಚ್ ಮಾಡ್ತಾರೆ. ಸೊ ಟಚ್ ಮಾಡಿದ್ಮೇಲೆ ಏನು ಮಾಡ್ತಾರೆ ಅಂದರೆ ಹುಡುಗ ಬಂದ್ಬಿಟ್ಟು ತಿಳ್ಕೊತಾನೆ. ಓಕೆ, ಹುಡುಗಿ ನೋಡೋಕ್ಕೆ ಸ್ಮೈಲ್, ಹುಡುಗಿ ಗುರಾಯಿಸಿದಲ್ಲ ಅಂತಬಿಟ್ಟು ಫಸ್ಟ್ ಎದುರ್ಕೋತಾರೆ ಅವರು. ಹುಡುಗ ಎದುರ್ಕೋತಾನೆ ಫಸ್ಟ್. ಹುಡುಗಿ ನನ್ನ ಕೈನ ಇಟ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನಾದರೂ ಗುರಾಯಿಸಿದಲ್ಲ ಅಂತೇಳ್ಬಿಟ್ಟು ಎದುರ್ಕೋತಾರೆ. ಬಟ್ ಆ ಟೀಚರ್ ಏನು ಮಾಡ್ತಾರೆ ಅಂದರೆ ಬದಲಿಗೆ ಸ್ಮೈಲ್ ಮಾಡ್ತಾರೆ. ಆ ಹುಡುಗಿ ಬಂದು ಸ್ಮೈಲ್ ಮಾಡಿದ ತಕ್ಷಣ ಹುಡುಗ ಅಲ್ಲೇ ಫ್ಲರ್ಟ್ ಆಗಿಬಿಡ್ತಾನೆ. ಸೊ ಟೀಚರು ಇವರು ಕೂಡ ಆ ಹುಡುಗಿ ಸ್ಮೈಲ್ ಮಾಡ್ತಾರೆ ಅಂದ್ಬಿಟ್ಟು ಹುಡುಗ ಫುಲ್ ಖುಷಿಯಾಗಿ ಇವನೇನು ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಆ ಹುಡುಗಿ ಮುಖದ ಪಕ್ಕದಲ್ಲಿ ಹಿಂಗೆ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ ಹುಡುಗ ಮುಖ ಪಕ್ಕದಲ್ಲಿ ಬರುತ್ತಲ್ವ. ಸೊ ಹುಡುಗ ಮುಖ ಪಕ್ಕದಲ್ಲಿ ಬರಬೇಕಾದ್ರೆ ಈ ಹುಡುಗಿ ಹಂಗೆ ಸ್ಮೈಲ್ ಮಾಡ್ತಾ ಬ್ಯಾಗಲ್ಲಿದ್ದ ಚಾಕ್ ಏನಿತ್ತು ಆ ಚಾಕ್ನ ತೆಗೆದುಬಿಟ್ಟು ಒಂದು ಕೈಲಿ ಆ ಹುಡುಗನ ಕೈ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಲಿ ಚಾಕ್ನ ತೆಗೆದುಬಿಟ್ಟು ಆ ಹುಡುಗನಿಗೆ ಹಿಂಗೆ ಚುಚ್ಚಿಬಿಡ್ತಾರೆ. ಸೊ ಚುಚ್ಚಿದ ತಕ್ಷಣ ಬಂದ್ಬಿಟ್ಟು ಆ ಹುಡುಗ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಿಕಾಸ್ ಆಫ್ ಹುಡುಗ ಏನು ಮಾಡಿರ್ತಾನೆ ಅಂದರೆ ಮುಖನ ಹತ್ರ ತಗೊಂಡೋಗಿ ಮುತ್ಕೊಡಕ್ಕೆ ಹೋಗಿರ್ತಾನೆ. ಓಕೆನಾ, ಸೊ ಅವ್ನು ಬಂದ್ಬಿಟ್ಟು ತಿಳ್ಕೊಂಡಿರ್ತಾನೆ, ಟೀಚರು ಫ್ಲರ್ಟ್ ಆಗಿದ್ದಾರೆ. ಸೊ ಅದರಿಂದ ಅಂತ ಹೇಳ್ಬಿಟ್ಟು ಅವನು ಬಸ್ಸಲ್ಲೆಲ್ಲ ನಿದ್ರೆ ಮಾಡ್ತಿರ್ತಾರೆ, ಯಾರು ಗೊತ್ತಿರಲ್ಲ. ಸೊ ಅವ್ನು ಬಂದ್ಬಿಟ್ಟು ಮುತ್ಕೊಡಕ್ಕೆ ಹೋಗ್ತಿರ್ತಾನೆ. ಅದೇ ಒಂದನ್ನ ಅಡ್ವಾಂಟೇಜ್ ತಗೊಂಡು ಟೀಚರ್ ಬಂದ್ಬಿಟ್ಟು ಈ ಹುಡುಗನ ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಕತ್ತಿ ತೆಗೆದು ಆ ಬ್ಯಾಗಲ್ಲಿದ್ದ ಚಾಕ್ ಏನಿತ್ತು ಆ ಚಾಕ್ನ ತೆಗೆದುಬಿಟ್ಟು ಹಂಗೆ ಚುಚ್ಚಿಬಿಡ್ತಾರೆ. ಸೊ ಕೈಗೆ ಚುಚ್ಚಿದ ತಕ್ಷಣ ಕಿರ್ಚಿಬಿಡ್ತಾನೆ. ಕಿರ್ಚಿದ ತಕ್ಷಣ ಈ ಟೀಚರ್ ಹೇಳ್ತಾರೆ, ಯಾವನೋ ನೀನು ಏನು ಅಂದ್ಕೊಂಡಿದ್ಯಾ, ನೀನನ್ನ ಏನು ಹೆಣ್ಮಕ್ಳು ಅಂದರೆ ಏನು ಕಾಟಾಚಾರ ಅಂದ್ಕೊಂಡಿದ್ಯಾ ನೀನು, ಎಲ್ಲ ಹೆಣ್ಮಕ್ಳು ನಿಮಗೇನು ಬಿಟ್ಟು ಸಿಕ್ಕಿದ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೈದಿರ್ತಾರೆ. ಸೊ ಬೈದಿದ ತಕ್ಷಣ ಬಂದ್ಬಿಟ್ಟು ಕಿರ್ಚಿದ್ರೆ ನನ್ನ ಮಗನ ಇನ್ನೂ ಚುಚ್ಚಿಬಿಡ್ತೀನಿ, ಏನು ಅಂದ್ಕೊಂಡಿದ್ದೀನಿ ನೀನು, ಒಂದು ಸದ್ದು ಕೂಡ ಬರಬಾರ್ದು ಅಂತೇಳ್ಬಿಟ್ಟು ಆ ಹುಡುಗನ ಹಂಗೆ ಆಫ್ ಮಾಡ್ತಾರೆ. ಸೊ ಆಫ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಆ ಹುಡುಗ ಮೇಡಮ್ ಪ್ಲೀಸ್ ಮೇಡಮ್ ಬಿಟ್ಬಿಡಿ ಮೇಡಮ್, ಯಾರಿಗೂ ಹೇಳ್ಬೇಡಿ ಅಂತ. ಅಲ್ಲಿ ಎಲ್ಲರೂ ಎಚ್ಚರಾಗಿರ್ತಾರೆ ಅವ್ನು ಕಿರ್ಚಿದ್ದಕ್ಕೆ. ಏನಾಯ್ತು ಕೇಳಿರ್ತಾರೆ. ಸೊ ಅಲ್ಲಿ ಕಂಡಕ್ಟರ್ ಬರ್ತಾರೆ, ಏನಾಯ್ತಪ್ಪ ಅಂತ ಕೇಳ್ಬೇಕಾದ್ರೆ ಟೀಚರ್ ಹೇಳ್ತಾರೆ ಏನಿಲ್ಲ ಸರ್ ಅಂತ ಹೇಳ್ಬೇಕಾದ್ರೆ ಆ ಕಂಡಕ್ಟರ್ ಡೌಟ್ ಬರುತ್ತೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಹುಡುಗನೇ ಬಂದ್ಬಿಟ್ಟು ಇಲ್ಲ ಮೇಲಿಂದ ಏನೋ ಬಿತ್ತು, ಕೈಗೆ ಏಟಾಯ್ತು, ರಕ್ತ ಬರ್ತಿದೆ ಅಂತೆಲ್ಲ. ಸೊ ಅದಾನಂತರ ಕಂಡಕ್ಟರ್ ಬಂದ್ಬಿಟ್ಟು ಇವ್ರ ಕೈಗೆ ಬ್ಯಾಂಡೇಜ್ ಹಾಕಿ ಡ್ರೆಸ್ಸಿಂಗ್ ಮಾಡಿ ಹೋಗಿ ಕೂತ್ಕೋತಾರೆ. ಸೊ ತದನಂತರ ಟೀಚರ್ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಬೇಡ, ಇಲ್ಲಿಂದ ರೈಟಲ್ಲೋ, ಇಲ್ಲಿ ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿ ಮೇಲೆ ಈ ಥರ ಟಚ್ ಮಾಡಿದ್ರೆ ಬಂದ್ಬಿಟ್ಟು ನಿನಗೆ
ಇನ್ನು ಸುಮ್ಮನೆ ಬಿಡೋಕ್ಕಿಲ್ಲ ನಿನ್ನ ಹಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾರ್ನ್ ಮಾಡ್ತಾರೆ. ಸೊ ಮೇಡಮ್ ಪ್ಲೀಸ್ ಮೇಡಮ್ ದಯವಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲೂ ಸೀಟ್ ಇಲ್ಲ, ನಾನು ಇಲ್ಲೇ ಕೂತ್ಕೊಳ್ತೇನೆ ಅಂದ್ಬಿಟ್ಟು ಸ್ವಲ್ಪ ಜರುಗಿ ಕೂತ್ಕೊಳ್ತೇನೆ. ಸೊ ಈ ಸಲ ಬಂದ್ಬಿಟ್ಟು ಎದುರ್ಕೊಂಡು ಜರುಗಿ ಕೂತ್ಕೊಳ್ತೇನೆ. ಸೊ ತದನಂತರ ಬಂದ್ಬಿಟ್ಟು ಆ ಟೀಚರ್ ಏನು ಮಾಡ್ತಾರೆ ಅಂದರೆ ಕಂಡಕ್ಟರ್ ಬರ್ತಾರಲ್ವ, ಸೊ ಎದುರ್ಕೊಂಡು ಆ ಟೀಚರ್ ಕೂಡ ಇಲ್ಲಿದ್ದ ಚಾಕ್ನ ತೆಗೆದುಬಿಟ್ಟು ಕಿಟಕಿಯಿಂದ ಎಸಿತಾರೆ. ಸೊ ಗಾಯ್ಸ್ ಇದರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಧೈರ್ಯ ತಗೋಬೇಕು. ಯಾಕಂದರೆ ಯಾವುದೇ ಒಂದು ಹುಡುಗ ಬಂದ್ಬಿಟ್ಟು ನಮ್ಮನ್ನ ಬಲಾತ್ಕಾರ ಮಾಡೋಕ್ಕೆ ಬರ್ತಿದ್ದಾನೆ, ನಮ್ಮನ್ನ ಬಂದ್ಬಿಟ್ಟು ಹಿಂಬಾಲಿಸಿದೆ ಅಂದ್ಬಿಟ್ಟು ಎದುರ್ಕೋತಾರಲ್ಲ, ಯಾರು ಫಸ್ಟ್ ಎದುರ್ಕೊಳ್ತಾರೋ, ಯಾವ ಒಂದು ಹುಡುಗಿ ಎದುರ್ಕೋತಾರೋ ಆ ಹುಡುಗಿ ಬಂದ್ಬಿಟ್ಟು ವೀಕ್ನೆಸ್ನ ಹುಡುಗ ಅರ್ಥ ಮಾಡ್ಕೊಂಡು ಇನ್ನೂ ಎದುರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಹುಡುಗಿ ಧೈರ್ಯವಾಗಿ ಎದುರಿಸ್ತಿದ್ರೆ ಬಂದ್ಬಿಟ್ಟು ಯಾವ ನನ್ನ ಮಗ ಕೂಡ ಏನೂ ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಆ ಹುಡುಗಿ ಆ ಒಂದು 24 ವರ್ಷದ ಟೀಚರ್ ಬಂದ್ಬಿಟ್ಟು ಏನು ಮಾಡಿದ್ರು ಅದೇ ಥರ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಸೊ ಯಾವುದೇ ಒಂದು ಹುಡುಗಿ ಕೂಡ ಅಷ್ಟೇ ಎದುರ್ಕೊಳ್ಳದೆ ಬಂದ್ಬಿಟ್ಟು ಧೈರ್ಯವಾಗಿ ಫೇಸ್ ಮಾಡಿ. ನೀವು ಅಯ್ಯೋ ಅಮ್ಮ ಕಾಪಾಡಿ ಅಂತ ಕಿರ್ಚಿದ್ರೆ ಯಾರೂ ಬರೋಕ್ಕಿಲ್ಲ, ಬಿಕಾಸ್ ಆ ದೇವರೇ ಕೂಡ ಬರೋಕ್ಕಿಲ್ಲ. ಆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಧೈರ್ಯ ಕೊಟ್ಟಿರ್ತಾನೆ. ಸೊ ಅದೇ ನಿಮ್ಮ ಒಂದು ಆತ್ಮಶಕ್ತಿಯ ಧೈರ್ಯ. ಸೊ ನೀವು ಬಂದ್ಬಿಟ್ಟು ಧೈರ್ಯವಾಗಿ ಫೇಸ್ ಮಾಡಿ. ಪಕ್ಕದಲ್ಲಿ ಯಾವ್ದಾದ್ರು ಕಲ್ಲಿದೆಯಾ ಅದನ್ನ ತಗೊಂಡು ಅವ್ರ ತಲೆ ನೋಡೋದಕ್ಕೆ ಏನಾದರೂ ಒಂದು ಮಾಡಿ, ಬಟ್ ಎದುರ್ಕೊಂಡು ನಿಮ್ಮ ಒಂದು ದೇಹನ ಬಿಟ್ಕೊಡ್ಬೇಡಿ. ನಾನು ಸೋತದೆ, ನನ್ನಿಂದ ಆಗೋದಿಲ್ಲ ಅಂತ ಬಿಟ್ಟು ನೀವು ಯಾವಾಗ ಬಿಡ್ತಿರೋ ಅಲ್ಲೇ ನೀವು ಬಂದ್ಬಿಟ್ಟು ಸತ್ತಿದಂಗೆ. ಸೊ ನೀವು ಧೈರ್ಯವಾಗಿ ಫೇಸ್ ಮಾಡಿ, ಧೈರ್ಯವಾಗಿ ಬಂದ್ಬಿಟ್ಟು ನೀವು ಕೂಡ ಯುದ್ಧ ಮಾಡಿ. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಅಕ್ಕ ತಂಗರಿಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಅವರು ಕೂಡ ಇದೇ ಥರ ಒಂದು ಧೈರ್ಯ ಬರಲಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬರೋ ತನಕ ನಾನು ನಿಮ್ಮ ಪ್ರೀತಿ ಆಕಾಶ್. ಬಾಯ್.